ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದು ಮಕ್ಕಳಿಗೆ ಜ್ಞಾಪಕ ಶಕ್ತಿಯ ಒಂದು ಆಟವನ್ನು ಮಾಡಿ ತೋರಿಸ್ತೇನೆ. ಹಾಗೆ ಇದು ಮಕ್ಕಳಿಗೆ ಒಳ್ಳೆ ಮೈಂಡ್ ಗೇಮ್ ಆಗಿದೆ. ಒಂದು ಕಲ್ಲರಿನ ಬಗ್ಗೆ ಗುರುತು ಹಿಡಿಯುವುದು. ಮಕ್ಕಳು ಸಹ ಚೆಂದ ಎಂಜಾಯ್ ಮಾಡ್ತಾರೆ. ಹಾಗೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ಸಹ ಇದು ಒಳ್ಳೆಯ ಒಂದು ಆಟ. ಮಕ್ಕಳು ಎಷ್ಟು ಖುಷಿಪಟ್ಟು ಆಟ ಆಡ್ತಿದ್ದಾರೆ ನೋಡಿ. ಈ ರೀತಿಯಲ್ಲಿರುತ್ತೆ. ಹಾಗೆ ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೇನೆ ನೋಡಿ. ಇಲ್ಲಿ ನಾನು ದೊಡ್ಡದೊಂದು ರಟ್ಟು ಪೀಸ್ ಅಂತ ತಗೊಂಡಿದ್ದೇನೆ. ಹಾಗೆ ಅದನ್ನು ರೌಂಡ್ ಆಕಾರದಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು. ನಂತರ ಅದನ್ನು ರೌಂಡಾಗಿ ಕಟ್ ಮಾಡಿಕೊಳ್ಬೇಕು. ನಾವು ಎಲ್ಲಿ ಸ್ಕೆಚ್ ಮಾಡಿದ್ದೇವೆ ಅಲ್ಲಿ ಕಟ್ ಮಾಡಿಕೊಳ್ಬೇಕು. ಹಾಗೆ ಅದನ್ನು ಕಟ್ ಮಾಡಿಕೊಂಡು ನಂತರ ಹೀಗೆ ಸೈಡಿಗೆಲ್ಲ ಬಣ್ಣ ಹಚ್ಚಿಕೊಳ್ಳಿ. ಫಸ್ಟಿಗೆ ನಿಮಗೆ ಯಾವ ಬಣ್ಣ ಬೇಕೋ ಆ ಬಣ್ಣ ಹಚ್ಕೊಳ್ಳಿ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಹಚ್ತಾ ಇದ್ದೇನೆ. ನಂತರ ಒಂದು ಕಾಯಿನನ್ನು ಇಟ್ಕೊಂಡು ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸರ್ಕಲನ್ನು ಹಾಕ್ತಾ ಬನ್ನಿ. ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ರೌಂಡಲ್ಲಿ ಹಾಕ್ತಾ ಬನ್ನಿ. ನಿಮಗೆ ಎಷ್ಟು ದೊಡ್ಡ ಸರ್ಕಲ್ ರಟ್ಟಲ್ಲಿ ಮಾಡಲಿಕ್ಕೆ ಆಗ್ತದೆ ಅಷ್ಟು ದೊಡ್ಡದು ಮಾಡ್ಬೋದು. ಹಾಗೆ ಆ ಸರ್ಕಲಿನ ಒಳಗಡೆ ಬಿಟ್ಟು ಸೈಡಿನ ಭಾಗ ಎಲ್ಲ ಕಲರ್ ಹಚ್ಚುತ್ತಾ ಬರಬೇಕು, ಸ್ಕೆಚ್ ಹಾಕ್ತಾ ಬರಬೇಕು ನೋಡಿ. ಸರ್ಕಲ್ ಬಿಟ್ಟು ಒಳಗೆ ಸರ್ಕಲ್ನ ಸೈಡಿನಲ್ಲಿ ಎಲ್ಲ ಕಲರ್ ಹಚ್ಚುತ್ತಾ ಬರಬೇಕು. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಬೋದು. ಹಾಗೆ ಇದಕ್ಕೆ ಮೇಲೆಗೆ ಇಡಲಿಕ್ಕೆ ಕಾಯಿನ್ಸ್ಗಳು ಬೇಕಾಗ್ತದೆ. ನಾವು ಮೊದಲು ತಗೊಂಡ ಕಾಯಿನ್ಸನ್ನು ಇಲ್ಲಿ ಯೂಸ್ ಮಾಡಬೇಕು. ಹೀಗೆ ನೋಡಿ, ಹೀಗೆ ರೌಂಡಲ್ಲಿ ಕಟ್ ಮಾಡಿ ಗುರುತು ಮಾಡಿಕೊಳ್ಬೇಕು ಪೆನ್ಸಿಲಲ್ಲಿ. ನಂತರ ಅದನ್ನು ಆ ರೌಂಡ್ ಶೇಪನ್ನು ಕಟ್ ಮಾಡ್ತಾ ಬರಬೇಕು. ಅಲ್ಲಿ ಎಷ್ಟು ನೀವು ಸರ್ಕಲ್ ಮಾಡಿದ್ದೀರಿ ಆ ಕೌಂಟಿನಲ್ಲಿ ನಿಮಗೆ ಎಷ್ಟೆಷ್ಟು ಕಲರ್ ಬೇಕು ಅಂತ ಹೇಳಿ, ಎಷ್ಟೆಷ್ಟು ಕಲರ್ ಎಷ್ಟು ಬೇಕು ಅಂತ ಹೇಳಿ ನೀವು ಕೌಂಟ್ ಮಾಡ್ತಾ ಬರಬೇಕು. ಸರ್ಕಲಿನ ರೌಂಡ್ ಆಕಾರವಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಈ ಸರ್ಕಲಿಗೆ ನಾವು ನಮಗೆ ಎಷ್ಟು ಕಲರ್ ಬೇಕು ಅಷ್ಟು ಕಲರನ್ನು ನಾವು ಒಂದೊಂದು ಕಲರ್ನಾಗೆ 6 ಕಲರನ್ನು 5 ಕಾಯಿನ್ಗಳಿಗೆ ಹಚ್ತಾ ಬರ್ತಿದ್ದೇನೆ ನೋಡಿ. ಇಲ್ಲಿ 6 ಕಲರನ್ನು 5 ಕಾಯಿನ್ಸ್ಗಳಾಗಿ ಮಾಡಿದ್ದೇವೆ ನೋಡಿ. ಇಲ್ಲಿ ಈ ಸರ್ಕಲಿಗೆ ನೋಡಿ ಹೀಗೆ ಇಡ್ತಾ ಬರಬೇಕು ನೋಡಿ. ನಾನಿಲ್ಲಿ ಹೀಗೆ ಕಲರ್ಗಳನ್ನು ಹಾಕ್ತಾ ಬಂದಿದ್ದೇನೆ ನೋಡಿ. ಇದನ್ನು ಹೀಗೆ ಇದರ ಮೇಲೆ ಇಟ್ಕೊಂಡು ಬರಬೇಕು. ಹೀಗೆ ಕಾಯಿನ್ಸ್ಗಳನ್ನು ಉಲ್ಟಾ ರೀತಿಯಲ್ಲಿ ಇಡಬೇಕು. ನಂತರ ಪೇರೆಂಟ್ಸ್ ನಾವು ಕಲರ್ ಹೇಳಬೇಕು, ಇಂಥ ಕಲರನ್ನು ತೆಗೀರಿ ಅಂತ ಹೇಳಿ. ಹಾಗೆ ತೆಗೆದ್ರೆ ಅವರಿಗೆ 1 ಪಾಯಿಂಟ್ ಸಿಗ್ತದೆ. ಹೀಗೆ ಎಂಜಾಯ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.